ಶರತ್ತು ಯಾಕೆ ಹೀಗೆ ಹಠ ಮಾಡ್ತಿದ್ದಾನೆ ಅಂತ ನನಗೆ ತಿಳಿತಾನೆ ಇಲ್ಲ. ನೋಡಿ ಶಾನ್ವಿ, ನೀನು ನನ್ನ ಮಗಳಿದ್ದ ಹಾಗೆ. ನೀನ್ ನನಗೆ ಸೊಸೆ ಆದ್ರೆ ನನಗಿಂತ ಖುಷಿ ಪಡೋರು ಯಾರಿದ್ದಾರೆ ಹೇಳು? ಆದ್ರೆ ಶರತ್ ಆಡ್ತಿರೋ ಅವತಾರ ನೋಡಿದ್ರೆ ಅದ್ಯಾವುದೂ ಸಾಧ್ಯನೇ ಇಲ್ಲ ಅಂತ ಅನಿಸ್ತಾ ಇದೆ. ಶಾನ್ವಿ, ನನಗೆ ಈಗ ಒಂದ್ ವಿಷಯದ ಬಗ್ಗೆ ತುಂಬಾ ಭಯ ಆಗ್ತಾ ಇದೆ. ಅಲ್ಲ, ಶರತ್ತು ಸಿಟ್ಟಲ್ಲಿ ತರುಣ ಮನೆಯಿಂದ ಆಚೆ ಹಾಕ್ಬಿಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾನೆ. ಅವನೇನಾದ್ರೂ ಹಾಗೆ ಮನೆಯಿಂದ ಆಚೆ ಹಾಕ್ಬಿಟ್ರೆ ನನ್ ಮಗ ಬೀದಿ ಪಾಲಾಗ್ಬಿಡ್ತಾನೆ. ಅವನನ್ನ ಮನೆಯಿಂದ ಆಚೆ ಹಾಕಿದ್ರೆ ನಾವೆಲ್ಲ ಬೀದಿಗೆ ಬಂದ್ಬಿಡ್ತೀವಿ. ನೋ ಅತ್ತೆ, ನನ್ನದಾಗೋದಕ್ಕೆ ಬಿಡೋದಿಲ್ಲ. ತರುಣ್ ಈ ಮನೇಲೇ ಇರ್ತಾನೆ. ಅವನನ್ನ ಈ ಮನೆಯಿಂದ ಕಳ್ಸೋಕೆ ಯಾರಿಂದನೂ ಸಾಧ್ಯ ಇಲ್ಲ. ಸೀರಿಯಸ್ಲಿ ದುರ್ಗಾ, ನಿನ್ನ ಮನಸ್ಸಿಗೆ ನೋವು ಮಾಡಬೇಕು ಅನ್ನೋ ಉದ್ದೇಶ ನಂದಾಗಿರಲಿಲ್ಲ. ಐ ನೋ ಇಟ್ ವಾಸ್ ಮೈ ಮಿಸ್ಟೇಕ್. ಅದು ಕೋಪದಲ್ಲಿ ಕಂಟ್ರೋಲ್ ತಪ್ಪಿ ಏನೇನೋ ಮಾತಾಡ್ಬಿಟ್ಟೆ. ನಿನ್ನ ಮನಸ್ಸಿಗೆ ಈ ಥರ ಇಂಪ್ಯಾಕ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ದುರ್ಗಾ. ಐ ಆಮ್ ರಿಯಲಿ ಸಾರಿ. ಪರವಾಗಿಲ್ಲ ಬಾಸು, ಯಾರ್ಯಾರ ಸ್ಥಾನ ಏನು ಅಂತ ಇಂಥ ಸಮಯದಲ್ಲೇ ಗೊತ್ತಾಗೋದನ್ಸುತ್ತೆ. ದುರ್ಗಾ, ದುರ್ಗಾ ಯಾಕೆ ಹೀಗೆ ಮಾತಾಡ್ತಾ ಇದೆಯಾ? ಅಲ್ಲ, ನನ್ಗೆ ಏನು ಹೇಳಕ್ಕೆ ಬಂದೆ ಅಂದರೆ, ನಾನು ಹಾಗೆ ಹೇಳಿದ್ದಲ್ಲ. ನನ್ನ ಸೊಫಿಸ್ಟಿಕೇಟ್ ಆಗಿ ಇಂಗ್ಲಿಷ್ನಲ್ಲಿ ಸಾರಿ ಅಂತ ಹೇಳ್ಬಿಟ್ರೆ ಮುಗೀತು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಇವ್ರಿಗೆ ಸರಿಯಾಗಿ ಸಾರಿ ಹೇಳೋದಕ್ಕೂ ಬರಲ್ವಲ್ಲ. ಹೆಣ್ಣಿನ ಮನ್ಸನ್ನ ಸೈನ್ಸ್ ಫಾರ್ಮುಲಾದಲ್ಲಿ ಅಳಿಯೋದಕ್ಕೆ ಹೋದ್ರೆ ಹೀಗೆ ಆಗದು. ಈ ವಿಷಯದಲ್ಲಿ ನಾನೇ ಏನಾದರೂ ಮಾಡಬೇಕು. ಪದೇ ಪದೇ ದುರ್ಗಂಗೆ ಇದೇ ವಿಷಯದಲ್ಲಿ ಹರ್ಟ್ ಆಗೋದು ನನಗಿಷ್ಟ ಆಗ್ತಿಲ್ಲ. ಇವತ್ತು ರಾತ್ರಿ ಇದೆ ಮಜಾ. ಅಂಬೇಕವ್ರೆ, ನಾವು ಇಷ್ಟೊತ್ತಲ್ಲಿ ಇಲ್ಲಿಗೆ ಯಾಕೆ ಬಂದಿದ್ದೀವಿ? ನಂಗೆ ತುಂಬಾ ನಿದ್ದೆ ಬರ್ತಿದೆ. ಪುಟ್ ಮೇಡಮ್ ಬೇರೆ ಒಬ್ಳೆ ಮಲಗಿದ್ದಾಳೆ. ಹೆಚ್ಚಾದ್ರೆ ಸುಮ್ಮನೆ ಹೆದರ್ಕೋತಾಳೆ. ದುರ್ಗಾ, ಹಿತಂಗೆ ತುಂಬಾ ಇಷ್ಟವಾಗಿರೋ ಒಂದು ಗೊಂಬೆ ಈ ಸ್ಟೋರ್ ರೂಮ್ ನಲ್ಲಿದೆ. ಅವಳಿಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ನಾನೇ ಬಚ್ಚಿಟ್ಟಿದ್ದೆ, ಆದ್ರೆ ಆಮೇಲೆ ಮರ್ತೋಯ್ತು. ಈಗ ಪ್ಲೀಸ್ ನೀನ್ ಒಳಗಡೆ ಹೋಗಿ ಅದನ್ನ ಹುಡುಕಿ ತಂದು ಅವಳಿಗೆ ಕೊಡ್ತೀಯಾ? ಗೊಂಬೆನಾ? ಇವಾಗ ಅದಕ್ಕೇನು ಅರ್ಜೆಂಟು? ಪುಟ್ ಮೇಡಮು ಹೇಗೆ ಮಲ್ಕೊಂಡಿದ್ದಾಳಲ್ವಾ, ಬೆಳಗ್ಗೆ ಎದ್ದು ನಾನು ಹುಡುಕೊಡ್ತೀನಿ ಬಿಡಿ. ಇಲ್ಲ ಇಲ್ಲ ದುರ್ಗಾ, ನೀನ್ ಈಗಲೇ ಹೋಗಿ ಹುಡುಕ್ಬೇಕು. ಅವಳು ಬೆಳಗ್ಗೆ ಎದ್ದ ತಕ್ಷಣ ಆ ಗೊಂಬೆನ ನೋಡಿದ್ರೆ ತುಂಬಾ ಖುಷಿ ಪಡ್ತಾಳೆ. ಪ್ಲೀಸ್ ದುರ್ಗಾ, ಹೋಗು. ಸರಿ. ಅವ್ರು ಬಿಡೋ ತರ ಕಾಣ್ತಿಲ್ಲ. ಈ ಗೊಂಬೆ ಎಲ್ಲಿದೆ? ದುರ್ಗಾ, ನಾನು ಬಾಸು, ಅದು ಅಲ್ಲಿ ಬಾಸು, ಅಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ. ನನ್ಗೆ ಎಷ್ಟು ಭಯ ಆಗೋಯ್ತು ಗೊತ್ತಾ? ಅಲ್ಲಿ ಎಲ್ಲಿ? ಅಲ್ಲೇ ಇದೆಯಲ್ಲ ಬಾಸು, ಎಷ್ಟು ದೊಡ್ಡದಾಗಿದೆ ನೋಡಿ. ಎಲ್ಲಿದೆ? ಅಯ್ಯೋ ಬಾಸು, ಅಲ್ಲಿ ನೋಡಿ, ಅಷ್ಟು ದೊಡ್ಡದಾಗಿದೆ. ಯಾಕೆ ಕಾಣಿಸ್ತಲ್ವಾ? ಇಷ್ಟು ದಿನ ನಿನಗೆ ಮನುಷ್ಯ ಆತ್ಮಗಳು ಕಾಣಿಸ್ತಾ ಇತ್ತು, ಇವಾಗ ಅಲ್ಲಿ ಆತ್ಮ ಕಾಣಿಸೋದಕ್ಕೆ ಶುರು ಆಗಿದೆಯಾ? ನಾನು ತಮಾಷೆ ಮಾಡ್ತಿಲ್ಲ ಬಾಸು, ಅಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ. ದುರ್ಗಾ, ಸ್ಟೋರ್ ರೂಮ್ ಅಂದ್ರೆ ಅಲ್ಲಿರೋದು ಕಾಮನ್ ಅಲ್ವಾ? ಅದ್ ನನಗೆ ಗೊತ್ತು ಬಾಸು, ಆದ್ರೆ ಇದು ಮಾಮೂಲಿ ಹಲ್ಲಿ ತರ ಇಲ್ಲ, ಒಳ್ಳೆ ಡೈನೋಸರ್ ತರ ಇದೆ. ಅದ್ರ ನಾಲ್ಕಿನ ಹೇಗೆ ಆಡಿಸ್ತಿತ್ತು ಗೊತ್ತಾ? ಹೌದಾ? ಮೋಸ್ಟ್ಲಿ ಜುರಾಸಿಕ್ ಪಾರ್ಕ್ ಇಂದ ಡೈನೋಸರ್ ಆತ್ಮ ಬಂದಿರಬೇಕು.
ಅದಕ್ಕೆ ನಿನ್ನ ಸೈನ್ಸ್ ಪಾಠ ಕೇಳೋ ಆಸೆ ಆಗಿರ್ಬೇಕು. ಏನ್ ದುರ್ಗ, ಸೀರಿಯಸ್ಲಿ ಇಷ್ಟು ಪುಕ್ಲೋದು ನನಗೆ ಗೊತ್ತೇ ಇರಲಿಲ್ಲ. ಬಾಸು ತಮಾಷೆ ಮಾಡಬೇಡಿ ನೀವು. ನೋಡಿ ನಿಜವಾಗ್ಲೂ ಅದು ಅಲ್ಲಿ ಇತ್ತು, ಅದಕ್ಕೆ ಅನ್ಕೋಗಿದ್ದು. ಹೌದು, ನೀನ್ ಮಾಡ್ತಾರಲ್ಲ ನಾನು ಮಾಡ್ತಾ ಇದ್ದೀನಿ ಅಂತನಾ? ಅಯ್ಯೋ ಪುಟ್ ಮೇಡಮ್ದು ಇಲ್ಲೊಂದು ಗೊಂಬೆ ಇತ್ತು, ಅದನ್ನ ಅವಳಿಗೆ ಕೊಡ್ಬೇಕಿತ್ತು ನಾನು, ಅದಕ್ಕೆ ಹುಡ್ಕೋಣ ಅಂತ ಬಂದಿದ್ದೆ. ಬೊಂಬೆನ ಈಗಲೇ ಕೊಡೋ ಅವಶ್ಯಕತೆ ಏನಿತ್ತು? ಬೆಳಗ್ಗೆ ಕೊಟ್ಟಿದ್ರೆ ಗೊಂಬೆ ಆಗಲ್ಲ ಅಂತ ಹೇಳ್ತಿತ್ತ? ಬಾಸು ನನಗೆ ಅದನ್ನ ಈಗಲೇ ಕೊಡೋ ಅವಶ್ಯಕತೆ ಇತ್ತು. ಏನಿವಾಗ ನನ್ನ ಇಷ್ಟ, ನಾನು ಯಾವಾಗ ಬೇಕಾದ್ರೂ ಕೊಡ್ತೀನಿ. ನಿಮ್ಗೇನು, ನೀವ್ಯಾಕೆ ಇಷ್ಟೊಂದು ಪ್ರಶ್ನೆಗಳನ್ನ ಕೇಳೋದು? ಈಗ ನಿಮ್ ಶಬ್ದ ದುರ್ಗನ್ ಶಬ್ದ ಯಾರಿಗೂ ಕೇಳಿಸಲ್ಲ. ಶರತ್, ನೀವ್ ಯಾವಾಗ ನಿಮ್ ಅಹಂನ ಸೈಡಿಗಿಟ್ಟು ದುರ್ಗನ್ ಹತ್ರ ಸರಿಯಾಗಿ ಸಾರಿ ಕೇಳಲ್ವೋ ಅಲ್ಲಿವರೆಗೂ ನೀವಿಬ್ರು ಸ್ಟೋರ್ ರೂಮಿಂದ ಆಚೆ ಹೋಗಕ್ಕಾಗಲ್ಲ, ಹೊರಗಡೆಯಿಂದ ಯಾರು ಒಳಗೆ ಬರೋದಕ್ಕೂ ಆಗಲ್ಲ. ನನ್ ತಂಗಿ ದುರ್ಗನ್ಗೆ ನೋವು ಮಾಡಿದಕ್ಕೆ ನಿಮ್ಗಿದೆ ಸರಿಯಾದ ಪನಿಷ್ಮೆಂಟ್. ನನ್ನ ಜೀವನದಲ್ಲಿ ನಾನು ಅಂಬಿಕಾ ಕೊಟ್ಟಿರೋ ಜಾಗನ ಬೇರೆ ಯಾರಿಗೂ ಕೊಡೋದಕ್ಕೆ ಇಷ್ಟಪಡಲ್ಲ. ಅಂಬಿಕಾನ ಯಾರು ರಿಪ್ಲೇಸ್ ಮಾಡೋದಕ್ಕಾಗಲ್ಲ. ಅಂಬಿಕಾ ಅಂಬಿಕಾನೇ. ಸಾರಿ ಬಾಸು, ನನ್ನ ಮಿತಿ ನನಗೆ ಗೊತ್ತು. ಇಲ್ಲಿಂತೂ ನಿಮ್ಮ ಜೊತೆ ವಾದ ಮಾಡೋ ಅರ್ಹತೆ ನನಗಿಲ್ಲ.